ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಸ್ಟೋರಿ ಸೆಗ್ಮೆಂಟ್‌ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಮಜಗಾನ್ ಡಾಕ್ ಅಂದ್ರೆ ಭಾರತದ ಅತಿ ದೊಡ್ಡ ವಾರ್‌ಶಿಪ್ ತಯಾರಕ ಅಲ್ವಾ? ಅದರ ನೀವು ಐಪಿಒನ ನೋಡಿದಾಗ ಅಕ್ಟೋಬರ್ 2020ರಲ್ಲಿ ಬಂದಿರೋದು. ಮತ್ತೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಕಂಪನಿಯ ಆದಾಯ ಹೆಚ್ಚು ಕಡಿಮೆ 3 ಪಟ್ಟು ಹೆಚ್ಚಾಗಿದೆ. ಎಫ್‌ಐ 2021ನಲ್ಲಿ ಮೆಜಗಾನ್ ಡಾಕ್ ಆದಾಯ ನೀವು ನೋಡಿದಾಗ ಸುಮಾರು 4000 ಕ್ರೋರ್ಸ್ ಇತ್ತು. ಎಫ್‌ಐ 2025 ಹೊತ್ತಿಗೆ ಅದು 11,000 ಕ್ರೋರ್ಸ್ ದಾಟಿದೆ. ಅದರ ಪ್ಯಾಟ್ ಕೂಡ ಅದೇ ಪೀರಿಯಡ್‌ನಲ್ಲಿ ಹೆಚ್ಚು ಕಡಿಮೆ 4 ಪಟ್ಟು ಹೆಚ್ಚು ಬೆಳೆದಿರೋದು. ಈಗ ಇನ್ವೆಸ್ಟರ್ ಎಕ್ಸೈಟ್ಮೆಂಟ್ ಕೂಡ ಹೆಚ್ಚಾಗ್ತಿದೆ. ಈಗ ನೋಡಿ, ಜೂನ್ 2023ರಲ್ಲಿ ನಾವು ನೋಡಿದಾಗ ಕಂಪನಿಗೆ ಕೇವಲ 2 ಲ್ಯಾಕ್ಸ್ ಶೇರ್ ಹೋಲ್ಡರ್ಸ್ ಮಾತ್ರ ಇದ್ರು. ಮತ್ತೆ ಮಾರ್ಚ್ 2025ರ ಹೊತ್ತಿಗೆ ಆ ಒಂದು ನಂಬರ್ಸ್ 6.7 ಲ್ಯಾಕ್ಸ್‌ಗೆ ಜಂಪ್ ಆಗಿದೆ. ಸೊ ಎಲ್ಲಾ ದೃಷ್ಟಿಯಿಂದಲೂ ನಾವು ನೋಡಿದಾಗ ಕಂಪನಿ ರಿಮಾರ್ಕಬಲ್ ಗ್ರೋತ್ ಅನ್ನ ತೋರಿಸ್ತಾ ಇದೆ. ಆದ್ರೆ ಮೆಜಗಾನ್ ಡಾಕ್ ಇದೆ ಅಲ್ವಾ, ಇದೇನು ಹೊಸ ಕಂಪನಿ ಅಲ್ಲ. ಅದರ ಕತೆ 1770 ದಶಕದಲ್ಲೇ ಶುರು ಆಗಿದ್ದು. ಆದ್ರೆ ಅದರ ನಿಜವಾದ ಟರ್ನಿಂಗ್ ಪಾಯಿಂಟ್ ಬಂದಿದ್ದು ಇತ್ತೀಚಿನ ಐಪಿಒ ನಂತರ. ಈ ಚಾರ್ಟ್ ಅನ್ನ ಒಮ್ಮೆ ನೋಡ್ಕೊಂಡ್ ಬನ್ನಿ. ಐಪಿಒಗೂ ಮುಂಚೆ ಆದಾಯ ಹೆಚ್ಚಾಗಿ ಫ್ಲಾಟ್ ಆಗಿತ್ತು. ಆದ್ರೆ ಪೋಸ್ಟ್ ಲಿಸ್ಟಿಂಗ್ ಅನ್ನ ನಾವು ನೋಡಿದಾಗ ಅದರ ಒಂದು ಅಪ್ವರ್ಡ್ ಟ್ರಾಜೆಕ್ಟರಿ ಅಂತ ಏನ್ ಹೇಳ್ತೀವಿ ಅದು ಹಿಡ್ಕೊಂಡಿದೆ. ಕಂಪನಿ ಈಗ ಸ್ಪಷ್ಟವಾಗಿ ಗ್ರೋತ್ ಫೇಸ್ ನಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಇತ್ತೀಚೆಗೆ ನಾವು ಅಬ್ಸರ್ವ್ ಮಾಡಿದಾಗ ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಮಾಡೋದ್ರ ಮೇಲೆ ಫೋಕಸ್ಡ್ ಆಗಿ 5000 ಕ್ರೋರ್ಸ್ ಕೆಪೆಕ್ಸ್ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದೆ. ಆ ಕೆಪೆಕ್ಸ್ ನ ನಾವು ನೋಡಿದಾಗ ಈ ವಿಡಿಯೋದಲ್ಲಿ ಒಮ್ಮೆ ಬ್ರೇಕ್ ಡೌನ್ ಮಾಡ್ತಾ ಬರ್ತೀವಿ. ಈಗ ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾ ಸುಲಭ ಆಗ್ಬೇಕು ಅಂತ 2 ಭಾಗಗಳಾಗಿ ವಿಂಗಡಿಸ್ತೀನಿ. ಅದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಬರೋಣ. ಪಾರ್ಟ್ 1 ನಾವು ಮೆಜಗಾನ್ ಡಾಕ್ ನ ಬ್ಯಾಕ್ ಸ್ಟೋರಿ ನೋಡ್ತೀವಿ, ಮತ್ತೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನ ನೋಡ್ಕೊಳ್ಳೋಣ. ಅದಾದ್ಮೇಲೆ ಪೋಸ್ಟ್ ಐಪಿಒ ಹಾಕಿ ಈ ಒಂದು ಸ್ಟಿಕ್ ಗ್ರೋತ್ ನ ಅನಲೈಸ್ ಮಾಡ್ಕೊಂಡ್ ಬರ್ತೀವಿ. ಈ ಒಂದು ವೇಗದ ಬೆಳವಣಿಗೆ ನಾವು ನೋಡಿದಾಗ ಇದರ ಹಿಂದೆ 2 ಪ್ರಮುಖ ಕಾರಣಗಳನ್ನು ಕೂಡ ನಾವು ನೋಡ್ತೀವಿ. ಅವನ್ನ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಪಾರ್ಟ್ 2 ನಾವು ಮೆಜಗಾನ್ ಡಾಕ್ ಎದುರಿಸ್ತಿರೋ 2 ಪ್ರಮುಖ ಚಾಲೆಂಜಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಮತ್ತೆ ಕಂಪನಿ ಅವನ್ನ ಟ್ಯಾಕಲ್ ಮಾಡೋದಕ್ಕೆ ಹೇಗೆ ಪ್ಲಾನ್ ಮಾಡ್ತಿದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡೋಣ. ಬನ್ನಿ 1736ಗೆ ಹಿಂದೆ ಹೋಗಿ ಬರೋಣ. ಆಗ ಮುಂಬೈ ಬ್ರಿಟಿಷ್ ರೂಲ್ ಅಲ್ಲಿ ಇತ್ತಲ್ವಾ. ಈಗ ಬ್ರಿಟಿಷ್ ಏನ್ ಮಾಡ್ತಿದ್ರು, ಮುಂಬೈನ ನೋಡಿದಾಗ ಏಷ್ಯಾದಲ್ಲಿ ತಮ್ಮ ಡಾಮಿನೆನ್ಸ್ ನ ಸ್ಥಾಪಿಸಬೇಕು ಅಂತ ಒಂದು ಸ್ಟ್ರಾಟಜಿಕ್ ಲೊಕೇಶನ್ ಆಗಿ ನೋಡ್ತಾ ಇದ್ರು. ಯಾಕೆ ಅಂದ್ರೆ ಮುಂಬೈ ಒಂದು ಡೀಪ್ ವಾಟರ್ ಪೋರ್ಟ್ ಆಗೋ ಪೊಟೆನ್ಶಿಯಲ್ ನ ಹೊಂದಿತ್ತು ಅಂತ. ಅದು ಕೋಲ್ ಮೈನ್ಸ್ ನ ನೀವು ನೋಡಿದಾಗ ಮತ್ತೆ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ರೂಟ್ಸ್ ಗಳಿಗೂ ಕೂಡ ಹತ್ರದಲ್ಲಿತ್ತು. ಸೊ 1736 ಇಂದ ಈಸ್ಟ್ ಇಂಡಿಯಾ ಕಂಪನಿ ಮುಂಬೈನ ಒಂದು ಡಾಕಿ ಯಾರ್ಡ್ಸ್ ಗಳು ಏನಿರುತ್ತೆ ಅದನ್ನ ಡೆವಲಪ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದು. ಆ ಡಾಕಿ ಯಾರ್ಡ್ಸ್ ಗಳಲ್ಲಿ ನೀವು ನೋಡಿದಾಗ ಒಂದು ಮೆಜಗಾನ್. 1774 ಹೊತ್ತಿಗೆ ಬ್ರಿಟಿಷರು ಮೆಜಗಾನ್ ನಲ್ಲಿ ಒಂದು ಡ್ರೈ ಡಾಕ್ ಅನ್ನ ನಿರ್ಮಿಸಿದ್ರು. ಈ ಡಾಕ್ ನೀರನ್ನ ಖಾಲಿ ಮಾಡಿಕೊಂಡು ಶಿಪ್ಸ್ ಗಳನ್ನ ರಿಪೇರ್ ಮಾಡೋದಕ್ಕೆ ಅಥವಾ ಅಸೆಂಬಲ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಡ್ತಿತ್ತು. ಕಾಲಕ್ರಮೇಣ ನಾವು ನೋಡಿದಾಗ ಮೆಜಗಾನ್ ಒಂದು ಮೇಜರ್ ಶಿಪ್ಪಿಂಗ್ ಹಬ್ ಆಯಿತು. ಇನ್ನು 1934 ಅಲ್ಲಿ ಕಂಪನಿಯನ್ನ ಫಾರ್ಮಲ್ ಆಗಿ ಇನ್ಕಾರ್ಪೊರೇಟೆಡ್ ಕೂಡ ಮಾಡಿದ್ರು. ನೋಡಿ, ಇಲ್ಲಿ ಗೊತ್ತಾಗೋದೇನ್ ಗೊತ್ತಾ, 1960ಯಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಮೆಜಗಾನ್ ಡಾಕ್ ನ ಅಂದ್ರೆ ಟೇಕ್ ಓವರ್ ಮಾಡ್ತು ಅಂತ. ಅಂದಿನಿಂದ ಇವತ್ತಿನವರೆಗೂ ನೀವು ನೋಡಿದಾಗ ಮೆಜಗಾನ್ ಡಾಕ್ 800ಕ್ಕೂ ಹೆಚ್ಚು ವೆಸಲ್ಸ್ ಅನ್ನ ಡೆಲಿವರ್ ಮಾಡಿದೆ. ಇನ್ನು 28 ವಾರ್ಶಿಪ್ಸ್, ಹಾಗೆ 7 ಸಬ್ಮರೀನ್ಸ್, ಹಾಗೆ 65 ಆಫ್ ಶೋರ್ ಪ್ಲಾಟ್ಫಾರ್ಮ್ಸ್ ಮತ್ತೆ 243 ಎಕ್ಸ್ಪೋರ್ಟ್ ವೆಸಲ್ಸ್ ನ ಸೇರ್ಕೊಂಡಿರೋ ಹಾಗೆ. ಇವತ್ತು ಇದು ಭಾರತದ ಹೈಯೆಸ್ಟ್ ರೆವಿನ್ಯೂ ಜನರೇಟಿಂಗ್ ಮತ್ತೆ ಮೋಸ್ಟ್ ವ್ಯಾಲ್ಯೂಬಲ್ ಶಿಪ್ ಬಿಲ್ಡಿಂಗ್ ಕಂಪನಿ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. ಸೊ ಮೆಜಗಾನ್ ಡಾಕ್ ಇಷ್ಟೊಂದು ಫಾಸ್ಟ್ ಆಗಿ ಬೆಳವಣಿಗೆಯನ್ನ ಸಾಧಿಸಿದಾದ್ರೂ ಹೇಗೆ? ಯಾಕೆ ಅಂತಂದ್ರೆ ಶಿಪ್ ಬಿಲ್ಡಿಂಗ್ ಸಾಮಾನ್ಯವಾಗಿ ವರ್ಷಾನುಗಟ್ಲೆ ಹಿಡಿಯತ್ತೆ. ನಾವು ಕಂಪನಿಯ ಒಂದು ಫೈನಾನ್ಷಿಯಲ್ಸ್ ನ ನೋಡ್ತಿದೀವಿ ಅಂತಂದ್ರೆ ಆಳವಾಗಿ ನೋಡಿದಾಗ ನಮ್ಗೆ ಸಿಕ್ಕಿದ್ದು 2 ಮೇಜರ್ ರೀಸನ್ಸ್ಗಳು. ಯಾವ್ದ್ಯಾವ್ದು ಗೊತ್ತಾ? ದೊಡ್ಡ ಯೋಜನೆಗಳೆಲ್ಲ ನೋಡಿದಾಗ ಇತ್ತೀಚೆಗೆ ತುಂಬಾ ಮೆಚೂರ್ಡ್ ಆಗಿದೆ ಅಂತ ಅನ್ಸತ್ತೆ. ಮೆಜಗಾನ್ ಹಲವು ಪ್ರಮುಖ ಯೋಜನೆಗಳನ್ನ ಮಾಡ್ಕೊಂಡಿದೆ. ಪೋಸ್ಟ್ ಐಪಿಒ ರೆವಿನ್ಯೂ ರೆಕಗ್ನೈಸೇಷನ್ ಏನಿದೆ ಗೊತ್ತಾ, ಇದನ್ನ ಒಂದು ಮೈಲ್ ಸ್ಟೋನ್ಸ್ ನ ತಲುಪಿದ್ದು. ಇದರಿಂದ ರಿಪೋರ್ಟ್ ನೀವು ನೋಡಿದಾಗ ಆದಾಯದಲ್ಲಿ ಜಂಪ್ ಆಗಿರೋದು ಕಂಡು ಬಂದಿದೆ. ಹೆಚ್ಚಿನ ಕೆಪಾಸಿಟಿ ಮತ್ತೆ ಎಫಿಷಿಯನ್ಸಿ. ನೋಡಿ, ಕಂಪನಿ ತನ್ನ ಸಾಮರ್ಥ್ಯವನ್ನ ವಿಸ್ತರಿಸೋದ್ರ ಜೊತೆಗೆ ಇದರಿಂದ ಒಂದು ವೇಗದ ಎಕ್ಸಿಕ್ಯೂಷನ್ ನೀವು ನೋಡಿದಾಗ ಅದರ ಆರ್ಡರ್ ಕಂಪ್ಲೀಷನ್ ಆಗತ್ತೆ ಅಂತ ಸಾಧ್ಯ ಆಯ್ತು. ಇದು ಸಹ ಆದಾಯವನ್ನ ಬೂಸ್ಟ್ ಮಾಡಿದೆ. ನಾವು ಎರಡನ್ನೂ ಕೂಡ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಆದ್ರೆ ಮೊದಲು ಇಂಡಿಯನ್ ಶಿಪ್ ಬಿಲ್ಡಿಂಗ್ ವಲಯ ಮತ್ತೆ ಮೆಜಗಾನ್ ನ ಬಿಸ್ನೆಸ್ ಮಾಡೆಲ್ ನ ಅರ್ಥ ಮಾಡ್ಕೊಳ್ಬೇಕು. ಭಾರತದ ಶಿಪ್ ಬಿಲ್ಡಿಂಗ್ ಸೆಕ್ಟರ್ ನೋಡಿ, ಇಲ್ಲಿ ನಾವು ನೋಡಿದಾಗ 2 ಪ್ರೈಮರಿ ವರ್ಟಿಕಲ್ಸ್ ಇದೆ. ಶಿಪ್ ಬಿಲ್ಡಿಂಗ್ ಮತ್ತೆ ಶಿಪ್ ರಿಪೇರ್ ಅಂತ ಹೇಳ್ತೀವಿ. ಹೆಚ್ಚಿನ ಕಂಪನಿಗಳು ಶಿಪ್ ಬಿಲ್ಡಿಂಗ್ ಮೇಲೆ ಫೋಕಸ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಗಾರ್ಡನ್ ರೀಚ್ ನ ತಗೊಳ್ಳಿ. ಇದರ ಒಂದು ಶಿಪ್ ಬಿಲ್ಡರ್ಸ್ ನ ಆದಾಯ ನೀವು ನೋಡಿದಾಗ 85% ಇಂದ ಬರುತ್ತೆ. ಹಾಗೇನೆ ಈ ಮೆಜಗಾನ್ ಡಾಕ್ ನ ಆದಾಯ ಸುಮಾರು 70%
ಪಾಯಿಂಟ್ ಕೂಡ ಶಿಪ್ ಬಿಲ್ಡಿಂಗ್ ಇಂದಾನೇ ಬರೋದು. ಶಿಪ್ ಬಿಲ್ಡಿಂಗ್ ವೆಸಲ್ಸ್ ಗಳನ್ನ ನೀವು ನೋಡಿದಾಗ ಅದರ ಡಿಸೈನ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಟ್ ಮತ್ತೆ ಡೆಲಿವರ್ ಮಾಡೋದನ್ನು ಕೂಡ ಇದು ಒಳಗೊಂಡಿದೆ. ನೋಡಿ, ಇಲ್ಲಿ ನಮ್ಗೆ ಒಂದು ಕ್ಲಿಯರ್ ಪಾಯಿಂಟ್ ಅರ್ಥ ಆಗತ್ತೆ. ಇದೊಂದು ಹೈ ವ್ಯಾಲ್ಯೂ ಬಿಸ್ನೆಸ್ ಅಂತ. ಒಂದು ಶಿಪ್ ನ ನೀವು ನೋಡಿದಾಗ ಅದರ ಆರ್ಡರ್ ವ್ಯಾಲ್ಯೂ 10,000 crores ಅಥವಾ ಅದಕ್ಕಿಂತ ಹೆಚ್ಚಿರ್ಬೋದು. ಆದ್ರೆ ಇದೇನು ಕೂಡ ಕ್ವಿಕ್ ಪ್ರಾಸೆಸ್ ಅಲ್ಲ ಬಿಡಿ. ಒಂದು ಶಿಪ್ ನ ನೀವು ಕಂಪ್ಲೀಟ್ ಮಾಡೋದಕ್ಕೆ 6 ರಿಂದ 8 ವರ್ಷ ಹಿಡಿಯತ್ತೆ ಗೊತ್ತಾ. ಅದರಿಂದಾಗಿ ಆದಾಯವನ್ನ ನೀವು ನೋಡಿದಾಗ ಅದರ ಮೈಲ್ ಸ್ಟೋನ್ಸ್ ಏನಿದೆ ಅಲ್ವಾ, ಅದರ ಆಧಾರದ ಮೇಲೆ ಕೂಡ ನಾವು ರೆಕಗ್ನೈಸ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ಎಫಿಷಿಯನ್ಸಿ ಇಂಪ್ರೂವ್ ಮಾಡೋದಕ್ಕೆ ಮೆಜಗಾನ್ ಡಾಕ್ ತನ್ನ IPOಗೂ ಕೂಡ ಸ್ವಲ್ಪ ಮುಂಚೆ ತನ್ನ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ಅಪ್ಗ್ರೇಡ್ ಮಾಡಿತ್ತು. ಇನ್ನು FY 2018 ಹಾಗೆ FY 2019 ರಲ್ಲಿ ನೀವು ನೋಡಿದಾಗ ಮೆಜಗಾನ್ ಡಾಕ್ ಇದರ ಒಂದು ಟೋಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ 300 crores ಗಿಂತ ಹೆಚ್ಚು ಇನ್ವೆಸ್ಟ್ ಮಾಡಿತ್ತು ಗೊತ್ತಾ. ಅವರ ಒಂದು ವೆಸ್ಟ್ ಬೇಸಿನ್ ನ ನೋಡಿ, ಹಾಗೆ ಕ್ರೇಡಲ್ ಅಸೆಂಬ್ಲಿ ವರ್ಕ್ಶಾಪ್ ಮತ್ತೆ ಸಬ್ ಮೆರಿನ್ ಅಸೆಂಬ್ಲಿ ವರ್ಕ್ಶಾಪ್ ತರದ ಹಲವಾರು ಇಂಪಾರ್ಟೆಂಟ್ ಫೆಸಿಲಿಟೀಸ್ ಗಳನ್ನು ಕೂಡ ಸೆಟಪ್ ಮಾಡ್ಕೊಂಡಿದ್ರು. ಒಮ್ಮೆ ಈ ಅಪ್ಗ್ರೇಡ್ಸ್ ಆಪರೇಷನ್ ಆದ್ಮೇಲೆ ಕಂಪನಿಯ ಕೆಪಾಸಿಟಿ ಕೂಡ ಎಕ್ಸ್ಪೆಂಡ್ ಆಯ್ತು. ನೀವಿಲ್ಲಿ ನೋಡಿದಾಗ ಹೆಚ್ಚಿನ ಸಾಮರ್ಥ್ಯ ಅಂದ್ರೆ ಪೊಟೆನ್ಶಿಯಲ್ ರೆವಿನ್ಯೂ ಇದೆ ಅಂತ ಗೊತ್ತಾಗುತ್ತೆ. ಈ ಅಪ್ಗ್ರೇಡ್ಸ್ಗೂ ಮುಂಚೆ ಮೆಜಗಾನ್ ಡಾಕ್ ಒಮ್ಮೆಲೆ ಅಂದ್ರೆ ಕೇವಲ 6 ಸಬ್ಮೆರಿನ್ಸ್ ನ ಬಿಲ್ಡ್ ಮಾಡಬಹುದಾಗಿತ್ತು. ಆದ್ರೆ ಈಗ ಹೊಸ ಫೆಸಿಲಿಟೀಸ್ ಜೊತೆಗೆ ಅದು ಒಂದೇ ಸಮಯದಲ್ಲಿ 11 ಸಬ್ಮರೀನ್ಸ್ ನ ಬಿಲ್ಡ್ ಮಾಡಬಲ್ಲದು ಗೊತ್ತಾ. ಸಾಮರ್ಥ್ಯ ಜೊತೆಗೆ ನಾವು ನೋಡಿದಾಗ ಅವರ ಎಕ್ಸಿಕ್ಯೂಷನ್ ಸ್ಪೀಡ್ ಕೂಡ ಇಂಪ್ರೂವ್ ಆಯ್ತು. ಮೊದಲು ಶಾಫ್ಟ್ ಅಲೈನ್ಮೆಂಟ್ ತರ ಇದ್ದಿದ್ದು, ಅಂದ್ರೆ ತುಂಬಾನೇ ಕಾಂಪ್ಲೆಕ್ಸ್ ಆದ ಕೆಲಸಗಳನ್ನ ಮಾಡ್ತಿದ್ರು. ಹಾಗೆ ಇಲ್ಲಿ ನಾವು ನೋಡಿದಾಗ ಮೆಜಗಾನ್ ಡಾಕ್ ಗೆ 6 ರಿಂದ 8 ತಿಂಗಳು ಹಿಡಿತಿತ್ತು, ಅಂದ್ರೆ ಈ ಕೆಲಸ ಮಾಡ್ಬೇಕಾದ್ರೆ. ಇನ್ನು ಅಪ್ಗ್ರೇಡ್ಸ್ ಆದ್ಮೇಲೆ ಅವರೀಗ ಅದೇ ಕೆಲಸವನ್ನ ಕೇವಲ 2 ತಿಂಗಳಲ್ಲಿ ಮಾಡ್ತಾರೆ. ಈ ಇಂಪ್ರೂವ್ಮೆಂಟ್ ಕಂಪನಿ ಅಂದ್ರೆ ತನ್ನ ಆರ್ಡರ್ಸ್ ನ ಆನ್ ಟೈಮ್ ಆಗಿ ಡೆಲಿವರ್ ಮಾಡೋದಕ್ಕೂ ಕೂಡ ಅಲೋ ಮಾಡ್ತಾ ಇದೆ. ಇದು ಅದರ ಒಂದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತೀವಲ್ಲ, ಅದ್ರ ಮೇಲೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದೆ. ನೋಡಿ, FY 21 ರಲ್ಲಿ ನಾವು ನೋಡಿದಾಗ ROCE 26% ಇತ್ತು. ಅದೇ FY 25 ರ ಹೊತ್ತಿಗೆ ಅದು 43% ಗೆ ಏರಿಕೆ ಆಗಿದೆ. ಸೊ ಈಗ ನಿಮ್ಗೆ ಮೆಜಗಾನ್ ಡಾಕ್ ನ ಒಂದು ಆದಾಯ ನೋಡಿದಾಗ ಅದರ ಬೆಳವಣಿಗೆ ಏನಿದೆ ಅಲ್ವಾ, ಹಿಂದಿನ 2 ಪ್ರಮುಖ ಕಾರಣಗಳನ್ನ ಅರ್ಥ ಮಾಡ್ಸತ್ತೆ. ಈಗ ಹೆಚ್ಚು ಇಂಪಾರ್ಟೆಂಟ್ ಆದ ಮೆಟ್ರಿಕ್ ಕಡೆಗೆ ನಾವು ಹೋಗ್ತಿದೀವಿ, ಅದನ್ನೇ ದ ಆರ್ಡರ್ ಬುಕ್ ಅಂತ ಹೇಳೋದು. FY 25 ನಲ್ಲಿ ನಾವು ನೋಡಿದಾಗ ಮೆಜಗಾನ್ ಬೇರೆ ಹಡಗು ನಿರ್ಮಾಣ ಮಾಡೋ ಕಂಪನಿಗಳಿಗಿಂತ ದೊಡ್ಡದಾದ ಒಂದು ಆರ್ಡರ್ ಬುಕ್ ಅನ್ನ ಹೊಂದಿತ್ತು. ಈಗ ಈ ಚಾರ್ಟ್ ನ ನೋಡಿ, FY 25 ನಲ್ಲಿ ಕೊಚಿನ್ ಶಿಪ್ ಯಾರ್ಡ್ ಮತ್ತೆ ಗಾರ್ಡನ್ ರೀಚ್ ನ ನಾವು ನೋಡಿದಾಗ ಎರಡು ಸುಮಾರು ಅಂದ್ರೆ 22,000 crores ಒಂದು ಆರ್ಡರ್ ಬುಕ್ ಅನ್ನ ಹೊಂದ್ಕೊಂಡಿದ್ವು. ಇದಕ್ಕೆ ನಾವು ಹೋಲಿಸಿದ್ರೆ ಮೆಜಗಾನ್ ಡಾಕ್ ನ ಒಂದು ಆರ್ಡರ್ ಬುಕ್ ಹೆಚ್ಚು ಕಡಿಮೆ 32,000 crores ಇತ್ತು. ಮತ್ತೆ ಕಂಪನಿಯ Q4 FY 25 ಅರ್ನಿಂಗ್ಸ್ ಕಾಲ್ ಪ್ರಕಾರ ಅವರು ಹೊಸ ಸಬ್ಮೆರಿನ್ ಕಾಂಟ್ರಾಕ್ಟ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದು ಟೋಟಲ್ ಆರ್ಡರ್ ಬುಕ್ ನ 1.25 lakhs crores ಗಿಂತ ಹೆಚ್ಚಿಗೆ ತಳ್ಳಬಹುದು, ಅಂದ್ರೆ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಎಫಿಷಿಯನ್ಸಿ ಅಂತ. ಈ ಹೊಸ ಯೋಜನೆಗಳನ್ನ ನೀವು ನೋಡಿದಾಗ ತಮ್ಮ ಒಂದು ಓವರ್ ಆಲ್ ಪ್ರಾಫಿಟಬಿಲಿಟಿ ಕೂಡ ಇಂಪ್ರೂವ್ ಮಾಡುತ್ತೆ ಅಂತ ಕಂಪನಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಆದ್ರೆ ಶಿಪ್ ಬಿಲ್ಡಿಂಗ್ ಕಂಪನಿಗಳು ತಮ್ಮ ಎಲ್ಲಾ ಆರ್ಡರ್ಸ್ ಗಳನ್ನ ಪೂರ್ತಿಯಾಗಿ ಇನ್ ಹೌಸ್ ಪೂರೈಸೋದಿಲ್ಲ ಅಂತ ನಿಮಗೆ ಗೊತ್ತಿತ್ತಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ. ಇಲ್ಲಿದೆ ನೋಡಿ. Q4 FY 25 ಅರ್ನಿಂಗ್ಸ್ ಕಾಲ್ ನಲ್ಲಿ ಮೆಜಗಾನ್ ನ ಒಂದು ಮ್ಯಾನೇಜ್ಮೆಂಟ್ ತಮ್ಮ ಆರ್ಡರ್ ಬುಕ್ ನ ಸೈಜ್ ಗೆ ಹೋಲಿಸಿದ್ರೆ ತಮ್ಮ ಇನ್ ಹೌಸ್ ಶಿಪ್ ಬಿಲ್ಡಿಂಗ್ ಕೆಪಾಸಿಟಿ ಲಿಮಿಟೆಡ್ ಆಗಿದೆ ಅಂತ ವಿವರಿಸಿದ್ರು. ಸದ್ಯಕ್ಕೆ ನಾವು ನೋಡಿದಾಗ ಕಂಪನಿ ಹತ್ರ ಒಟ್ಟಾರೆ ಅಂದ್ರೆ 30 ಶಿಪ್ಸ್ ಗಳ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಸ್ ಇದೆ. ಆದ್ರೆ ಅವರೆಲ್ಲರೂ ಕೂಡ ಈ ಎಲ್ಲ ಹೊಸ ಕೆಲಸಗಳು ಏನೆಲ್ಲ ಇದೆ ತಾವೇ ಇನ್ ಹೌಸ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಏನ್ ಮಾಡ್ತಾರೆ, ಅವರು ಕೆಲವು ಸಣ್ಣ ಯೋಜನೆಗಳನ್ನ ಅಥವಾ ದೊಡ್ಡ ಯೋಜನೆಗಳ ಭಾಗಗಳನ್ನ ಔಟ್ಸೋರ್ಸ್ ಮಾಡಬೇಕಾಗತ್ತೆ. ಟು ಬಿ ಹಾನೆಸ್ಟ್, FY 25 ನಲ್ಲಿ ಮೆಜಗಾನ್ ನ ಒಂದು ಸಬ್ ಕಾಂಟ್ರಾಕ್ಟಿಂಗ್ ಕಾಸ್ಟ್ ಗಳನ್ನ ನೀವು ನೋಡಿದಾಗ ಇಯರ್ ಆನ್ ಇಯರ್ ಸುಮಾರು 245% ನಷ್ಟು ಹೆಚ್ಚಾಗಿದೆ. ಯಾಕೆ? ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಮೆಜಗಾನ್ ನ ಒಂದು ಎಕ್ಸಿಕ್ಯೂಷನ್ ಪ್ರಾಸೆಸ್ ನು ಕೂಡ ನೋಡ್ಬೇಕು. ನೋಡಿ, ಮೆಜಗಾನ್ ಡಾಕ್ ಏನು ಕೂಡ ಸರಳವಾದ ಪ್ರಾಡಕ್ಟ್ ಮಾಡ್ತಿಲ್ಲ. ಅವರು ತಮ್ಮ ಒಂದು ಕ್ಲೈಂಟ್ಸ್ ನ ನೀವು ನೋಡಿದಾಗ ತುಂಬಾನೇ ಕಾಂಪ್ಲೆಕ್ಸ್ ಆದ ವೆಸಲ್ಸ್ ನ ಬಿಲ್ಡ್ ಮಾಡ್ಬೇಕು ಅಂತಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಆ ಒಂದು ಮೇಜರ್ ಕ್ಲೈಂಟ್ಸ್ ಯಾರು? ದ ಇಂಡಿಯನ್ ನೇವಿ, ಮಿನಿಸ್ಟ್ರಿ ಆಫ್ ಒಂದು ಡಿಫೆನ್ಸ್ ಮತ್ತೆ ಕೋಸ್ಟ್ ಗಾರ್ಡ್ ಅಂತ ಹೇಳ್ಬೋದು. ನಿಜ ಹೇಳ್ಬೇಕು ಅಂತಂದ್ರೆ ಮೆಜಗಾನ್ ನ ಆದಾಯದ ಸುಮಾರು 95% ಈ ಡಿಫೆನ್ಸ್ ಕಾಂಟ್ರಾಕ್ಟ್ಸ್ ಗಳಿಂದಲೇ ಬರುತ್ತೆ. ಮೆಜಗಾನ್ ವಾರ್ಶಿಪ್ಸ್ ನ ಬಿಲ್ಡ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅವ್ರು ಎಲ್ಲಾ ತರದನ್ನು ಕೂಡ ಬಿಲ್ಡ್ ಮಾಡ್ತಾರೆ, ಸಣ್ಣ ಕೋವಿಡ್ಸ್ ಗಳಿಂದ ಹಿಡಿದು ದೊಡ್ಡ ಡೆಸ್ಟ್ರಾಯರ್ ತನಕ. ಈಗ ಈ ಫ್ಲೀಟ್ ನ ನಾವು ನೋಡಿದಾಗ ಅದನ್ನ ಪ್ರೊಟೆಕ್ಟ್ ಮಾಡೋ ಸಬ್ಮರೀನ್ಸ್ ಕೂಡ ಇವರೇ ಪ್ರಿಪೇರ್ ಮಾಡೋದು. ಈಗ ಮೆಜಗಾನ್ ನ ಆದಾಯದ ಕೇವಲ 5% ಮಾತ್ರ ಕಮರ್ಷಿಯಲ್ ಶಿಪ್ಸ್ ಮತ್ತೆ ಎಕ್ಸ್ಪೋರ್ಟ್ಸ್ ಇಂದ ಬರುತ್ತೆ. ಈಗ ಸಣ್ಣ ಕಾರ್ಗೋ ಶಿಪ್ಸ್ ನಾವು ನೋಡಿದಾಗ ಅಥವಾ ಬೇರೆ ಕಂಪನಿಗಳಿಗಾಗಿ ಬಿಲ್ಡ್ ಮಾಡಿದ ಸಪೋರ್ಟ್ ವೆಸಲ್ಸ್ ತರನು ಕೂಡ ಇವರೇ ಮಾಡ್ತಾರೆ. ಮತ್ತೆ ಎಕ್ಸ್ಪೋರ್ಟ್ಸ್ ನ ನೀವು ನೋಡಿದಾಗ ತಾವೇ ಹೆಚ್ಚು ಕಡಿಮೆ ಏನು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಸೊ ಇದೆಲ್ಲಾನು ಕೂಡ ಒಟ್ಟು ಆದಾಯದ ಕೇವಲ 0.16% ಮಾತ್ರ.
ಅದರ ಹೆಚ್ಚಿನ ಆದಾಯ ಡಿಫೆನ್ಸ್ ಪ್ರಾಜೆಕ್ಟ್ಸ್ ಗಳಿಂದಾನೇ ಬರೋದ್ರಿಂದ ಮೆಜಗಾನ್ ನ ಇನ್ಫ್ರಾಸ್ಟ್ರಕ್ಚರ್ ಈ ಕಾಂಪ್ಲೆಕ್ಸ್ ನೇವಲ್ ಪ್ಲಾಟ್ಫಾರ್ಮ್ಸ್ ಗಳಿಗೋಸ್ಕರನೇ ಸ್ಪೆಸಿಫಿಕ್ ಆಗಿ ಆಪ್ಟಿಮೈಸ್ ಆಗಿದೆ. ಅವ್ರು ತಮ್ಮ ಇನ್ ಹೌಸ್ ವರ್ಕ್ ಫೋರ್ಸ್ ನ ನೋಡ್ಕೊಂಡು ಈ ಒಂದು ಹೈ ವ್ಯಾಲ್ಯೂ ಡಿಫೆನ್ಸ್ ಪ್ರಾಜೆಕ್ಟ್ಸ್ ಗಳಿಗೋಸ್ಕರನೇ ರಿಸರ್ವ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಇನ್ ಹೌಸ್ ಮ್ಯಾನ್ ಪವರ್ ತುಂಬಾ ಕಾಸ್ಟ್ಲಿ ಆಗಿರತ್ತೆ ಅಂತ. ಈಗ ಸಣ್ಣ ಯೋಜನೆಗಳಿಗೆ ಮತ್ತೆ ಎಕ್ಸ್ಪೋರ್ಟ್ ಕೆಲಸಕ್ಕೆ ನೀವು ನೋಡಿದಾಗ ಕಂಪನಿ ಸಬ್ ಕಾಂಟ್ರಾಕ್ಟಿಂಗ್ ಅಥವಾ ಔಟ್ಸೋರ್ಸಿಂಗ್ ಮೇಲೆ ತುಂಬಾ ಡಿಪೆಂಡ್ ಆಗಿರತ್ತೆ. 245% ಬೆಳೆದ ಮೇಲೂ ಕೂಡ ಈ ಸಬ್ ಕಾಂಟ್ರಾಕ್ಟಿಂಗ್ ವೆಚ್ಚಗಳನ್ನ ನೀವು ನೋಡಿದಾಗ ನಿಜವಾಗ್ಲೂ ಅಷ್ಟೊಂದೇನು ಹೆಚ್ಚಿಲ್ಲ ಬಿಡಿ. ಬೇರೆ ಪ್ಲೇಯರ್ಸ್ಗೆ ನಾವು ಹೋಲಿಸಿದ್ರೆ ಮೆಜಗಾನ್ ಡಾಕ್ ನ ಸಬ್ ಕಾಂಟ್ರಾಕ್ಟಿಂಗ್ ಎಕ್ಸ್ಪೆನ್ಸಸ್ ಇನ್ನು ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಈ ಟೇಬಲ್ ನ ಒಂದ್ಸಲ ನೋಡಿ. ಇದು ಮೆಜಗಾನ್ ಡಾಕ್ ನ ಅಂದ್ರೆ ಕೊಚಿಯಾನ್ ಶಿಪ್ ಯಾರ್ಡ್ ಮತ್ತೆ ಗಾರ್ಡನ್ ರೀಚ್ ಗೆ ಆಪರೇಷನ್ಸ್ ಇಂದ ನೀವು ನೋಡಿದಾಗ ಅಲ್ಲಿಂದ ಬಂದ ಆದಾಯದ ಶೇಕಡ ಸಬ್ ಕಾಂಟ್ರಾಕ್ಟ್ ಎಕ್ಸ್ಪೆನ್ಸಸ್ ನೇ ತೋರಿಸುತ್ತೆ. FY24 ತನಕ ಕೊಚಿನ್ ಶಿಪ್ ಯಾರ್ಡ್ಸ್ ನೀವು ನೋಡಿದಾಗ ಮತ್ತೆ ಗಾರ್ಡನ್ ರೀಚ್ ಎರಡರಲ್ಲೂ ಕೂಡ ಈ ಕಾಸ್ಟ್ ಸತತವಾಗಿ 10% ಗಿಂತ ಹೆಚ್ಚಾಗಿತ್ತು. ಈಗ ಮೆಜಗಾನ್ಗೆ FY25 ನಲ್ಲಿ ಈ ಕಾಸ್ಟ್ 10% ದಾಟಿದ್ದು ಇದೇ ಫಸ್ಟ್ ಟೈಮ್. ಮತ್ತೆ ಮೆಜಗಾನ್ಗೆ ಎಲ್ಲ ಆರ್ಡರ್ಸ್ ನೀವು ನೋಡಿದಾಗ ಇನ್ ಹೌಸ್ ನ ಪೂರೈಸೋದಕ್ಕೆ ಇಷ್ಟ ಇಲ್ಲ ಅಂತ ಏನಲ್ಲ. ಈಗ ಕಂಪನಿ ತನ್ನ ಒಂದು ಶಿಪ್ ಬಿಲ್ಡಿಂಗ್ ಸಾಮರ್ಥ್ಯವನ್ನ ಎಕ್ಸ್ಪೆಂಡ್ ಮಾಡೋದಕ್ಕೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅಂತ ತೋರಿಸುತ್ತೆ. ಸದ್ಯಕ್ಕೆ ನೀವು ನೋಡಿದಾಗ ಅದರ ಶಿಪ್ ಯಾರ್ಡ್ಸ್ ಭಾರತದ ಈ ಒಂದು ವೆಸ್ಟ್ ಕೋಸ್ಟ್ ನಲ್ಲಿ ಅಂದ್ರೆ ಮುಂಬೈ ಮತ್ತೆ ನಾವಾದಲ್ಲಿದೆ ಅಂತಾನೂ ಕೂಡ ಗೊತ್ತಾಗತ್ತೆ. ಅವರು ಒಂದೇ ಸಮಯದಲ್ಲಿ 10 ಮೇಜರ್ ವಾರ್ಶಿಪ್ಸ್ ಮತ್ತೆ 11 ಸಬ್ಮರೀನ್ಸ್ ನ ಬಿಲ್ಡ್ ಮಾಡಬಲ್ಲರು. ಜೊತೆಗೆ ಅವ್ರ ಹತ್ರ ಮಾಸಿವ್ ಆದ 3 ಲಕ್ಷ ಸ್ಕ್ವೇರ್ ಫೀಟ್ ನ ವೆಟ್ ಬೇಸಿನ್ ಕೂಡ ಇದೆ. ಈ ಬೇಸಿನ್ ಒಂದೇ 2 ಫ್ರಿಗೇಟ್ಸ್ ಮತ್ತೆ 2 ಸಬ್ಮರೀನ್ಸ್ ನ ಬಿಲ್ಡ್ ಮಾಡೋದನ್ನ ಹ್ಯಾಂಡಲ್ ಮಾಡುತ್ತೆ. ತನ್ನ ಕೆಪಾಸಿಟಿ ಎಕ್ಸ್ಪೆಂಡ್ ಮಾಡೋದಕ್ಕೆ ಮೆಜಗಾನ್ ಡಾಕ್ ದೊಡ್ಡ ಪ್ರಮಾಣದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಿದೆ. ಕಳೆದ ವರ್ಷ ನೀವು ನೋಡಿದ್ರೆ ಅಂದ್ರೆ ಜೂನ್ 2024ರಲ್ಲಿ ಕಂಪನಿ ತನ್ನ ಅಂದ್ರೆ ನಾವಾ ಯಾರ್ಡ್ಗಾಗಿ 4,000 ಕೋಟಿಯ ಕೆಪೆಕ್ಸ್ ಪ್ಲಾನ್ ಅನೌನ್ಸ್ ಮಾಡಿತ್ತು. ಈ ಒಂದು ಮೊತ್ತವನ್ನ ನೀವು ನೋಡಿದಾಗ 2029ರ ಹೊತ್ತಿಗೆ ಡಿಪ್ಲಾಯ್ ಮಾಡಲಾಗುತ್ತೆ. ಈ ಇನ್ವೆಸ್ಟ್ಮೆಂಟ್ ಮೂಲಕ ಮೆಜಗಾನ್ ನಾನ್ ಡಿಫೆನ್ಸ್ ಸೆಗ್ಮೆಂಟ್ ಮತ್ತೆ ಎಕ್ಸ್ಪೋರ್ಟ್ ಆರ್ಡರ್ಸ್ ಮೇಲೆ ತಮ್ಮ ಗಮನವನ್ನ ಫೋಕಸ್ ಮಾಡೋದ್ರ ಜೊತೆಗೆ ಗುರಿಯನ್ನ ಹೊಂದ್ಕೊಂಡಿದೆ. ಕಂಪನಿನ ನೀವು ನೋಡಿದಾಗ ಮುಂಬೈ ಪೋರ್ಟ್ ಅಥಾರಿಟಿಯಿಂದ 15 ಎಕರ್ಸ್ ಲ್ಯಾಂಡ್ ಪಾರ್ಸಲ್ ನ ಅಂದ್ರೆ 29 ವರ್ಷದ ಲೀಸ್ ಮೇಲೆ ಅಕ್ವೈರ್ ಕೂಡ ಮಾಡ್ಕೊಂಡಿದೆ. ನೋಡಿ, ಈ ಲ್ಯಾಂಡ್ ಮೇಲೆ ಅವರು ಕೇವಲ ಶಿಪ್ ಬಿಲ್ಡಿಂಗ್ ಫೆಸಿಲಿಟೀಸ್ ಅಷ್ಟೇ ಅಲ್ಲ, ಶಿಪ್ ರಿಪೇರ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋ ಒಂದು ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಒಮ್ಮೆ ಈ ಕೆಪೆಕ್ಸ್ ಪ್ಲಾನ್ ಪೂರ್ತಿಯಾಗಿ ಆಪರೇಷನಲ್ ಆದ್ಮೇಲೆ ಕಂಪನಿಯ ಸಾಮರ್ಥ್ಯ 2-3 ಪಟ್ಟು ಕೂಡ ಇನ್ನೂ ಹೆಚ್ಚಾಗಬಹುದು. ಈ ಸಾಮರ್ಥ್ಯ ವಿಸ್ತರಣೆ ಏನಿದೆ ಅಲ್ವಾ, ಡೈವರ್ಸಿಫೈ ಮಾಡೋ ಒಂದು ದೊಡ್ಡ ಸ್ಟ್ರಾಟಜಿ ಭಾಗನೂ ಕೂಡ ಆಗಿದೆ ಅಂತ ಗೊತ್ತಾಗುತ್ತೆ. ನಿರ್ದಿಷ್ಟವಾಗಿ ನಾವು ನೋಡಿದಾಗ ಮೆಜಗಾನ್ ಡಾಕ್ 2 ಪ್ರಮುಖ ಭಾಗಗಳಲ್ಲಿ ಬೆಳೀತಾ ಇದೆ. ಅಂದ್ರೆ ಈ ಒಂದು ನಾನ್ ಡಿಫೆನ್ಸ್ ಶಿಪ್ಸ್ ಗಳ ನಿರ್ಮಾಣ, ಇನ್ನೊಂದು ದ ಶಿಪ್ ರಿಪೇರ್ ಬಿಸ್ನೆಸ್. ಮೊದಲನೇದು ನಾನ್ ಡಿಫೆನ್ಸ್ ಶಿಪ್ಸ್ ನಾವು ನೋಡಿದಾಗ ಮೊದಲನೇ ನಾನು ಹೇಳಿರೋ ರೀತಿ ಸದ್ಯಕ್ಕೆ ಕಂಪನಿಯ ಆದಾಯದ ಸುಮಾರು 95% ಡಿಫೆನ್ಸ್ ಆರ್ಡರ್ಸ್ ಗಳಿಂದಾನೇ ಬರುತ್ತೆ. ಇತ್ತೀಚಿನ ಕಾನ್ಫರೆನ್ಸ್ ಕಾಲ್ ಒಂದರಲ್ಲಿ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಸಂಜೀವ್ ಸಿಂಗಾಲ್ ಸದ್ಯಕ್ಕೆ ಏನಂತ ಹೇಳಿದ್ದಾರೆ ಗೊತ್ತಾ, ಕಂಪನಿ ಹತ್ರ ನಾನ್ ಡಿಫೆನ್ಸ್ ಆರ್ಡರ್ಸ್ ಗಳಿಗೆ ಸಾಕಷ್ಟು ಸಾಮರ್ಥ್ಯ ಇಲ್ಲ ಅಂತಾನು ಕೂಡ ಒಪ್ಕೊಂಡ್ರು. ಅದಕ್ಕೋಸ್ಕರನೇ ಅವ್ರು ಏನ್ ಮಾಡ್ತಿದ್ದಾರೆ, ತಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ಅಪ್ಗ್ರೇಡ್ ಮಾಡ್ತಿರೋದು. ಕಮರ್ಷಿಯಲ್ ಮತ್ತೆ ಎಕ್ಸ್ಪೋರ್ಟ್ ಆರ್ಡರ್ಸ್ ಗಳನ್ನ ತಗೊಳ್ಳೋದಕ್ಕೆ ಶುರು ಮಾಡೋದಕ್ಕೆ. ಆದ್ರೆ ಇಲ್ಲೊಂದು ಸಣ್ಣ ಚಾಲೆಂಜ್ ಇದೆ. ಈ ಕಮರ್ಷಿಯಲ್ ಆರ್ಡರ್ಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಮೆಜಗಾನ್ ತನ್ನ DWT ಅಂದ್ರೆ ಡೆಡ್ ವೇಟ್ ಒಂದು ಟೋನೇಜ್ ಕೆಪಾಸಿಟಿ ಅಂತ ಏನ್ ಹೇಳ್ತೀವಿ ಅದನ್ನ ಹೆಚ್ಚಿಸಬೇಕಾಗತ್ತೆ. ಈಗ DWT ಅಂದ್ರೆ ಏನು ಅಂತ ನಿಮ್ಗೆ ನಾನು ಅರ್ಥ ಮಾಡಿಸ್ತೀನಿ. ಇಲ್ಲಿ ನಾವು ನೋಡಿದಾಗ ಒಂದು ಶಿಪ್ ಹೊತ್ತೊಯ್ಯಬಲ್ಲ ಅಂದ್ರೆ ತಗೊಂಡು ಹೋಗತ್ತೆ ಗೊತ್ತಾ, ಅದರ ಒಂದು ಮ್ಯಾಕ್ಸಿಮಮ್ ವೇಟ್ ಅನ್ನ ಇದು ಸೂಚಿಸುತ್ತೆ. ಈಗ DWT ಹೆಚ್ಚಿದಷ್ಟು ವೆಸಲ್ ದೊಡ್ಡದಾಗಿರುತ್ತೆ ಅಥವಾ ಹೆಚ್ಚು ಹೆವಿ ಡ್ಯೂಟಿ ಆಗಿದೆ ಅಂತ ಅರ್ಥ ಆಗುತ್ತೆ. ಸದ್ಯಕ್ಕೆ ಮೆಜಗಾನ್ ಡಾಕ್ ಸುಮಾರು 40,000 DWT ತನಕದ ಒಂದು ವೆಸಲ್ಸ್ ಅನ್ನ ಬಿಲ್ಡ್ ಮಾಡಬಲ್ಲದು. ಇದಕ್ಕೆ ನಾವು ಹೋಲಿಸಿದ್ರೆ ಕೊಚಿನ್ ಶಿಪ್ ಯಾರ್ಡ್ 110,000 DWT ತನಕ ವೆಸಲ್ಸ್ ನ ಬಿಲ್ಡ್ ಮಾಡತ್ತೆ ಅನ್ನೋದನ್ನು ಕೂಡ ಅದು ಪ್ರೂವ್ ಮಾಡಿದೆ. ಈಗ ಡಿಫೆನ್ಸ್ ವೆಸಲ್ಸ್ ಗಳಿಗೆ ಹೈ DWT ದೊಡ್ಡ ರಿಕ್ವೈರ್ಮೆಂಟ್ ಆಗಿರ್ಲೇ ಇಲ್ಲ. ಆದ್ರೆ ಮೆಜಗಾನ್ ಕಮರ್ಷಿಯಲ್ ಶಿಪ್ಸ್ ನ ಒಂದು ಬಿಲ್ಡ್ ಮಾಡಬೇಕು ಅಂತಂದ್ರೆ ಅವರು ಈ ಸಾಮರ್ಥ್ಯ ಹೆಚ್ಚಿಸೋದ್ರಲ್ಲಿ ಇನ್ವೆಸ್ಟ್ ಖಂಡಿತವಾಗ್ಲೂ ಮಾಡ್ಬೇಕಾಗತ್ತೆ. ಎರಡನೇದು ಶಿಪ್ ರಿಪೇರ್ ಬಿಸ್ನೆಸ್. ಈ ಕಂಪನಿ ಬೆಳೆಯೋದಕ್ಕೆ ಬಯಸೋ ಎರಡನೇ ವಿಭಾಗ ಅಂತಂದ್ರೆ ಶಿಪ್ ರಿಪೇರ್ಸ್ ಅಂತ ಗೊತ್ತಾಗುತ್ತೆ. ಇದು ನಿಜವಾಗ್ಲೂ ತುಂಬಾನೇ ಅಟ್ರಾಕ್ಟಿವ್. ಈಗ ಅಸೆಟ್ ಲೈಟ್ ನ ನೀವು ತಗೊಳ್ಳಿ, ಮತ್ತೆ ಈ ಒಂದು ರೆಕರಿಂಗ್ ರೆವಿನ್ಯೂ ಅಂತ ಏನ್ ಹೇಳ್ತೀವಿ ಆ ಸೆಗ್ಮೆಂಟೇ ಯಾಕೆ ಅಂತಂದ್ರೆ ಶಿಪ್ ಯಾರ್ಡ್ಸ್ ರಿಪೇರ್ ಮಾಡೋದಕ್ಕೆ ಹೊಸ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡ್ಲೇಬೇಕಾಗಿಲ್ಲ. ಅವರಲ್ಲೇ ಇರೋಂತಹ
ಇರುವಂತಹ ಒಂದು ಐಡಲ್ ಕೆಪಾಸಿಟಿಯನ್ನ ಬಳಸ್ಕೊಂಡು ಮಾನಿಟೈಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಕೊಚಿನ್ ಶಿಪ್ ಯಾರ್ಡ್ ತನ್ನ ಆದಾಯದ ಸುಮಾರು 43% ಈ ಒಂದು ಶಿಪ್ ರಿಪೇರ್ಸ್ ಇಂದಾನೆ ಗಳಿಸೋದು. ಇದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಮೆಜಗಾನ್ ಡಾಕ್ ಈ ಒಂದು ವಿಭಾಗದಿಂದ ಕೇವಲ 3% ಆದಾಯವನ್ನ ಪಡೆಯುತ್ತೆ. ಸ್ಪಷ್ಟವಾಗಿ ಇಲ್ಲಿ ಏನ್ ಗೊತ್ತಾಗುತ್ತೆ ಗೊತ್ತಾ, ಬೆಳವಣಿಗೆಗೆ ದೊಡ್ಡ ಅವಕಾಶ ಇದೆ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂತಂದ್ರೆ ಮೆಜಗಾನ್ ಡಾಕ್ ಇತ್ತೀಚೆಗೆ ನವರತ್ನ ಸ್ಟೇಟಸ್ ನ ಪಡ್ಕೊಂಡಿರೋದು. ಇದೊಂದು ತುಂಬಾನೇ ಮುಖ್ಯವಾದ ಮೈಲ್ ಸ್ಟೋನ್. ನೋಡಿ, ಈ ಕಂಪನಿಗೆ ಹೆಚ್ಚಿನ ಒಂದು ಫೈನಾನ್ಷಿಯಲ್ ಆಟೋನಾಮಿ ಇರತ್ತೆ ಅನ್ನೋದು ಕೂಡ ಕೊಡುತ್ತೆ. ಈಗ ಮೆಜಗಾನ್ ಗವರ್ಮೆಂಟ್ ಅಪ್ರೂವಲ್ ಬೇಕಿಲ್ಲದೆ ಯಾವುದೇ ಒಂದು ಸಿಂಗಲ್ ಪ್ರಾಜೆಕ್ಟ್ ನಲ್ಲಿ 1000 crores ತನಕ ಅಥವಾ ನೆಟ್ ವರ್ತ್ ನ 15% ತನಕ ಇನ್ವೆಸ್ಟ್ ಮಾಡಬಹುದು. ಬೇಸಿಕಲಿ ಈ ಅಪ್ರೂವಲ್ ಬೇಕು ಅಂತಂದ್ರೆ ಸರ್ಕಾರದ ಹತ್ರ ಪರ್ಮಿಷನ್ ತಗೊಳಕ್ಕೆ ತಿಂಗ್ಳುಗಟ್ಲೆನೆ ಕಾಯ್ಬೇಕಾಗಿತ್ತು. ಆದ್ರೆ ಈಗ ಪ್ರತಿಯೊಂದನ್ನು ಕೂಡ ಇವರೇ ಮಾಡಬಹುದು. ಈ ಹೊಸ ಸ್ಟೇಟಸ್ ಅಂತಂದ್ರೆ ಒಂದು ದೊಡ್ಡ ಮಾರ್ಕೆಟ್ ಆಪರ್ಚುನಿಟಿ ಬಂದಿದೆ ಅಂತ. ಇನ್ನು ಮೆಜಗಾನ್ ಬೇಗನೆ ಆಕ್ಟ್ ಕೂಡ ಮಾಡಬಹುದು. ಈ ಒಂದು ನವರತ್ನ ಸ್ಟೇಟಸ್ ನ ನೀವು ನೋಡಿದಾಗ ಕಂಪನಿಯ ನೆಕ್ಸ್ಟ್ ಫೇಸ್ ಆಫ್ ಗ್ರೋತ್ ನ ಅನ್ಲಾಕ್ ಸಹ ಮಾಡಬಹುದು. ಖಂಡಿತ ಯಾವುದೇ ಕಂಪನಿಯನ್ನ ಅನಲೈಸ್ ಮಾಡಬೇಕಾದ್ರೆ ನೀವು ಕೇವಲ ಆಪರ್ಚುನಿಟೀಸ್ ಗಳನ್ನ ನೋಡಬಾರ್ದು, ಚಾಲೆಂಜಸ್ ಗಳನ್ನ ಮತ್ತೆ ಅಪಾಯಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ನೋಡಿ, ಮೆಜಗಾನ್ ಡಾಕ್ ನ ಅತಿ ದೊಡ್ಡ ಕ್ಲೈಂಟ್ ಅದರ ಅತಿ ದೊಡ್ಡ ರಿಸ್ಕ್ ಕೂಡ ಹೌದು. ಈಗ ಕ್ಲೈಂಟ್ ಕಾನ್ಸಂಟ್ರೇಷನ್ ರಿಸ್ಕ್ ನ ನೋಡಿದಾಗ ತುಂಬಾನೇ ಹೆಚ್ಚಿದೆ ಅಂತ ಗೊತ್ತಾಗುತ್ತೆ. ನಾನು ಮೊದಲೇ ನಿಮ್ಗೆ ಹೇಳಿದ್ದೆ ಅಲ್ವಾ, ಅವರ ಆದಾಯದ ಸುಮಾರು 95% ಗೌರ್ಮೆಂಟ್ ಆರ್ಡರ್ಸ್ ಗಳಿಂದಾನೇ ಬರುತ್ತೆ ಅಂತ. ಇನ್ನು ಗೌರ್ಮೆಂಟ್ ಪಾಲಿಸಿಯಲ್ಲಿ ಯಾವುದೇ ಬದಲಾವಣೆ ಇರೋದೇ ಇಲ್ಲ. ಬಡ್ಜೆಟ್ ಕಟ್ಸ್ ಇರುತ್ತೆ ಅಥವಾ ಜಿಯೋ ಪೊಲಿಟಿಕಲ್ ಶಿಫ್ಟ್ಸ್ ಇರುತ್ತೆ. ಅವರ ಆರ್ಡರ್ ಬುಕ್ ಮೇಲೆ ಮೇಜರ್ ಇಂಪ್ಯಾಕ್ಟ್ ಅನ್ನ ಬೀರ್ಬೋದು. ಇದೇನು ಕೂಡ ಥಿಯೋರಿಟಿಕಲ್ ರಿಸ್ಕ್ ಅಲ್ಲ. ಇದನ್ನ ನಾವು ಹಿಸ್ಟಾರಿಕಲಿ ನೋಡಿದಾಗ ಗ್ಲೋಬಲಿ ಡಿಫೆನ್ಸ್ ಕಾಂಟ್ರಾಕ್ಟಿಂಗ್ ನಿಂದನೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಒಮ್ಮೆ ಕೋಲ್ಡ್ ವಾರ್ ಆಗತ್ತೆ ಅಂತ ಅನ್ಕೊಳ್ಳೋಣ. ಈ ಸಮಯದಲ್ಲಿ ಹಲವು ಒಂದು US ಡಿಫೆನ್ಸ್ ಕಾಂಟ್ರಾಕ್ಟರ್ಸ್ ನೇವಿಯ ಒಂದು ಹ್ಯೂಜ್ ಡಿಮ್ಯಾಂಡ್ ಪೂರೈಸೋದಕ್ಕೆ ಮಾಸಿವ್ ಆಗಿ ಸ್ಕೇಲ್ ಅಪ್ ಮಾಡಿದ್ರು. ಆದ್ರೆ ಕೋಲ್ಡ್ ವಾರ್ ಮುಗ್ದಾದಾಗ ಮಿಲಿಟರಿ ಪ್ರಯಾರಿಟೀಸ್ಗೆ ಶಿಫ್ಟ್ ಆದ್ವು. ಇನ್ನು ಡಿಮ್ಯಾಂಡ್ ಕೂಡ ಬಿದ್ದೋಯ್ತು. ಮತ್ತು ಈ ಕಂಪನಿಗಳ ಪ್ರಾಫಿಟಬಿಲಿಟಿ ನೀವು ನೋಡಿದಾಗ ಹಾಗೆ ಕ್ಯಾಶ್ ಫ್ಲೋಗೆ ದೊಡ್ಡ ಹೊಡೆತ ಬಿತ್ತು ಗೊತ್ತಾ. ಹಾಗೇನೆ ಭಾರತದ ಒಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ತನ್ನ ಒಂದು ಬಡ್ಜೆಟ್ ನ ಫ್ರೀಸ್ ಮಾಡಿದೆ. ಇನ್ನು ಆರ್ಡರ್ಸ್ ನೀವು ನೋಡಿದಾಗ ಡಿಲೇ ಮಾಡಿದ್ರು ಅಂತ ಅನ್ಕೊಳ್ಳಿ ಅಥವಾ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಬದಲಾಯಿಸಿದ್ರೆ ಅದು ಮೆಜಗಾನ್ ಡಾಕ್ ನ ಆದಾಯದ ಮೇಲೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಬೀಳುತ್ತೆ. ಮೆಜಗಾನ್ ಡಾಕ್ ನ ಸಾಮರ್ಥ್ಯ ವಿಸ್ತರಣೆ ಮತ್ತೆ ಕೆಪೆಕ್ಸ್ ಯೋಜನೆಗಳನ್ನು ಕೂಡ ಇಲ್ಲಿ ನಾವು ನೋಡ್ತಿದೀವಿ. ಈಗ ತನ್ನ ಸಾಮರ್ಥ್ಯವನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ಮೆಜಗಾನ್ ಡಾಕ್ ಅಂದ್ರೆ ದೊಡ್ಡ ಪ್ರಮಾಣದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಿದೆ. ಕಳೆದ ವರ್ಷ ಜೂನ್ 2024 ನಾವು ನೋಡಿದಾಗ ಕಂಪನಿ ತನ್ನ ಒಂದು ನಾವಾ ಯಾರ್ಡ್ಗಾಗಿ 4,000 ಕೋಟಿಯ ಒಂದು ಕೆಪೆಕ್ಸ್ ಪ್ಲಾನ್ ನ ಅನೌನ್ಸ್ ಮಾಡಿತ್ತು. ಈ ಮೊತ್ತನ ನೀವು ನೋಡಿದಾಗ 2029 ಹೊತ್ತಿಗೆ ಡಿಪ್ಲಾಯ್ ಮಾಡಲಾಗುತ್ತೆ. ಈ ಇನ್ವೆಸ್ಟ್ಮೆಂಟ್ ಮೂಲಕ ಮೆಜಗಾನ್ ನಾನ್ ಡಿಫೆನ್ಸ್ ಸೆಗ್ಮೆಂಟ್ ಮತ್ತೆ ಎಕ್ಸ್ಪೋರ್ಟ್ ಆರ್ಡರ್ಸ್ ಮೇಲೆ ತಮ್ಮ ಗಮನವನ್ನು ಕೂಡ ಜಾಸ್ತಿ ಮಾಡುತ್ತೆ. ಈಗ ನೋಡಿ, ಕೇವಲ ಅವ್ರನ್ನ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಮೇಲೆ ಎವ್ಯಾಲ್ಯೂಯೇಟ್ ಮಾಡೋದು ಸರಿಯಾಗೋದಿಲ್ಲ. ಯಾಕೆ ಅಂತಂದ್ರೆ ಈ ವಾರ್ಶಿಪ್ಸ್ ನೀವು ನೋಡಿದಾಗ ಇದು ಇಲ್ಲದೆ ಇರೋ ಬೆಲೆ ತುಂಬಾ ಜಾಸ್ತಿ ಇರುತ್ತೆ ಅಂತ. ನಮ್ಮ ಸಾವರ್ನಿಟಿ ಮತ್ತೆ ಫ್ರೀಡಮ್ ನ ಜೊತೆ ಸೇರ್ಕೊಂಡಾಗ ಕಾಂಪ್ರಮೈಸ್ ಮಾಡ್ಕೊಂಡ ಹಾಗೆ ಕಾಣುತ್ತೆ. ಮತ್ತೆ ಇವತ್ತಿನ ಭಾರತ ನೀವು ನೋಡಿದಾಗ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಯಾಕೆ ಕಾಂಪ್ರಮೈಸ್ ಮಾಡ್ಕೊಂಡು ಜೀವನ ಮಾಡಬೇಕು? ಪ್ರತಿಯೊಂದರಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ತೀವಿ, ಎಲ್ಲಾ ದೇಶಕ್ಕಿಂತ ಮುಂದೆ ಹೋಗ್ತೀವಿ ಅನ್ನೋ ಒಂದು ಆಟಿಟ್ಯೂಡ್ ನ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಮೆಜಗಾನ್ ಡಾಕ್ ತನ್ನ ಒಂದು ಡೈವರ್ಸಿಫಿಕೇಶನ್ ಮಿಷನ್ ನಲ್ಲಿ ಯಶಸ್ವಿ ಆಗತ್ತಾ ಅಥವಾ ಅದು ಕೇವಲ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಸರ್ವ್ ಮಾಡೋದ್ರಲ್ಲೇ ಫೋಕಸ್ಡ್ ಆಗಿ ಉಳಿಯತ್ತಾ? ಇನ್ನು ಕಂಪನಿಗೆ ನೀವು ಯಾವ ಚಾಲೆಂಜಸ್ ನ ನೋಡ್ತೀರಿ ಅಂತ ಅನ್ಕೊಳ್ತೀರಿ? ಕಮೆಂಟ್ಸ್ ಅಲ್ಲಿ ನಮ್ಗೆ ತಿಳಿಸಿ. ಹಾಗೇನೆ ನಾವು ಬೇರೆ ಯಾವ ಟಾಪಿಕ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ಬೇಕು ಅಂತಾನು ಕೂಡ ತಿಳಿಸಿ. ಮತ್ತೆ ನೆನ್ಪಿಟ್ಕೊಳ್ಳಿ, ನಾವು ಈ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡೋದೆಲ್ಲನೂ ಕೂಡ ಕೇವಲ ಅನಾಲಿಸಿಸ್ಗಾಗಿ ಮಾತ್ರ. ನಾವು ಇನ್ವೆಸ್ಟ್ಮೆಂಟ್ ಮತ್ತೆ ರೆಕಮೆಂಡೇಶನ್ಸ್ ನ ಕೊಡೋದೇ ಇಲ್ಲ. ನಾನು ನಿಮ್ಮ ಅನಲಿಸ್ಟ್ ಚಂದನಾ ಗೌಡ. ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ಸ್ಪೆಷಲ್ ಸ್ಟೋರಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.